ಅಂದ್ರೆ ಸರ್, ಲಾರಿ ಡ್ರೈವರ್ ಸಿಕ್ಕಿದ್ನಾ? ಹಾಂ ಸರ್, ಸಿಕ್ಕಿದ್ದಾನೆ. ಲಾರಿನೂ ಸಿಕ್ಕಿದೆ. ಆಕ್ಸಿಡೆಂಟ್ ಆದ ಜಾಗದಿಂದ ಸ್ವಲ್ಪ ಮುಂದೆ ಮರಕ್ಕೆ ಡಿಕ್ಕಿ ಆಗಿತ್ತು. ಏನ್ ಹೇಳ್ದ ಸರ್ ಅವನು? ಅದನ್ನ ಯಾರು ಬೇಕು ಅಂತ ಮಾಡ್ಸಿರೋದಂತ? ಅದ್ರ ಹಿಂದೆ ಯಾರಿದ್ದಾರತ್ತೆ? ಸರ್, ಒಂದು ನಿಮಿಷ. ನೀವು ಹೇಳಿದಾಗೆಲ್ಲ ಇಲ್ಲಿ ಏನೂ ಆಗಿಲ್ಲ ಸರ್. ಸರ್, ನಾವು ಅವನ್ನ ಎಲ್ಲ ರೀತಿಯಿಂದ ವಿಚಾರಣೆ ಮಾಡಿದ್ವಿ. ಅವನು ಮಾತ್ರ ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ, ಗಾಡಿಗೆ ಅದೇನಾಯ್ತೋ ಗೊತ್ತಿಲ್ಲ, ಸಡನ್ ಆಗಿ ಎದುರುಗಡೆ ಬರ್ತಿದ್ದ ಕಾರ್ಗೆ ಗುದ್ಬಿಟ್ಟೆ ಅಂತ ಅಷ್ಟೇ ಹೇಳಿದಾನೆ ಸರ್. ಬ್ರೇಕ್ ಫೇಲ್ ಆಗಿರೋದು ನಿಜನಾ? ನಾವು ಸ್ಥಳ ಮಾಜರ್ ಮಾಡ್ಬೇಕಾದ ಟೈಮಲ್ಲಿ ಲಾರಿನೂ ಚೆಕ್ ಮಾಡಿದ್ರು. ಅವರು ಬ್ರೇಕ್ ಫೇಲ್ ಅಂತ ರಿಪೋರ್ಟ್ ಕೊಟ್ಟರು. ಆಕ್ಸಿಡೆಂಟ್ ಆದಾಗ ಎಲ್ಲ ಡ್ರೈವರ್ಗಳು ಬ್ರೇಕ್ ಫೇಲ್ ಅಂತಾನೆ ಹೇಳೋದು. ನನ್ಗೆ ಯಾಕೋ ಇದ್ರಲ್ಲಿ ನಂಬಿಕೆ ಬರ್ತಾ ಇಲ್ಲ ಸರ್. ದಯವಿಟ್ಟು ಇನ್ನೊಂದ್ಸಲ ವಿಚಾರಣೆ ಮಾಡಿಸಿ ಸರ್, ಬಾಯ್ ಬಿಡಿಸಿ. ಅದರಿಂದ ಯಾರಿದ್ದಾರೆ ಅಂತ ಗೊತ್ತಾಗತ್ತೆ. ಸರ್, ಈ ಥರನೂ ಆಗಿರ್ಬೋದಲ್ವಾ? ಸರ್, ನಮ್ಗೆ ಅವನ್ನ ನೋಡ್ತಿದ್ದಂಗೆ ಗೊತ್ತಾಗತ್ತೆ. ನಾವು ಲಾಟಿ ರುಚಿನೂ ತೋರಿಸಿದ್ದೀವಿ, ಆದರೆ ಅವನು ಮಾತ್ರ ಅದನ್ನೇ ಹೇಳ್ತಿದ್ದಾನೆ. ಜೊತೆಗೆ ಅದು ಡೇಂಜರಸ್ ರೋಡ್ ಬೇರೆ. ಅಲ್ಲಿ ಈ ಥರ ಕೇಸ್ನ ನಾವು ತುಂಬ ನೋಡಿದ್ದೀವಿ. ಆದರೂ ನೀವು ಎಲ್ಲದನ್ನು ಸಂಶಯದಿಂದ ನೋಡಿದ್ರೆ ಅದು ಸಂಶಯದಿಂದನೇ ಕಾಣುತ್ತೆ. ನಾವು ಹೇಳೋದ್ರಲ್ಲೂ ಸ್ವಲ್ಪ ಸತ್ಯ ಇರುತ್ತೆ, ನಂಬಿ ಸರ್. ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಅವ್ರ ಕೆಲಸನ ಸರಿಯಾಗಿ ಮಾಡ್ತಾ ಇದ್ದಾರೆ. ಅದನ್ನ ಅಪ್ರಿಷಿಯೇಟ್ ಮಾಡಬೇಕು, ಡೌಟ್ ಪಡೋದಲ್ಲ. ಅದೇ ಮತ್ತೆ, ತಾವು ಮಾತ್ರ ಬುದ್ಧಿವಂತರು, ಬೇರೆ ಎಲ್ಲರೂ ಏನು ಗೊತ್ತಿಲ್ಲದೆ ಇರೋರು ಅಂತ. ಅಜ್ಜಿ, ಈಗಿದೆಲ್ಲ ಮುಖ್ಯನಾ? ಸತ್ತಿರೋರು ನಮ್ ಬೀಗರಾಗೋರು, ನಮ್ ಸೊಸೆ ಆಗೋಳು. ಸ್ವಲ್ಪನಾರು ಅನುಕಂಪ ಬೇಡ್ವಾ? ಅನುಕಂಪ ಇರೋದಕ್ಕೆ ಏನು ಎತ್ತ ಅಂತ ಎಲ್ಲ ವಿಚಾರಿಸ್ತಾ ಇರೋದು. ಭವಾನಿ, ಭವಾನಿ, ಅಥರ್ವ, ಭವಾನಿ ಇಲ್ಲಿ. ಅಥರ್ವ ಬಾಯ್ಲಿ. ಭವಾನಿನ ಕರ್ಕೊಂಡು ಬಂದಿಲ್ವಾ? ಅದು ನಾನಿಲ್ಲಿ ಕೇಸ್ ಬಗ್ಗೆ ಅಪ್ಡೇಟ್ ಮಾಡಕ್ ಬಂದೆ. ನಾನ್ ಭವಾನಿ ಬಗ್ಗೆ ಕೇಳ್ತಿದ್ರೆ ನೀವು ಕೇಸು ಅಂತಿದ್ದೀರಲ್ಲ. ನಿಮಗೂ ಏನಾದ್ರೂ ನಟ್ಟು ಬೋಲ್ಟು ಲೂಸ್ ಆಗಿದ್ಯಾ? ಸಾರಿ ಇನ್ಸ್ಪೆಕ್ಟರ್. ಪರವಾಗಿಲ್ಲ ಮೇಡಮ್, ನಾವಿನ್ನು ಹೊಡ್ತೀವಿ. ಓಕೆ ಇನ್ಸ್ಪೆಕ್ಟರ್. ಡಾಕ್ಟರ್, ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಇಲ್ಲಿ ಇದ್ಕೊಂಡು ಟ್ರೀಟ್ಮೆಂಟ್ ಕೊಡಕ್ಕಾಗೋದಿಲ್ಲ ಮೇಡಮ್. ಯಾಕಾಗಲ್ಲ ಡಾಕ್ಟರ್? ಅಥರ್ವನ ಮಾನಸಿಕ ಸ್ಥಿತಿ ಇನ್ನೂ ಸರಿ ಹೋಗಿಲ್ಲ, ಅದಕ್ಕೆ ಈಗ ಆಡ್ತಾ ಇದ್ದಾನೆ. ನಾನು ಮೊನ್ನೆನೇ ಹೇಳಿದಾಗೆ ಇದು ಶಾಕಿಂದ ಆಗಿರೋದು. ಇದಕ್ಕೆ ಬೇರೆದೇ ಟ್ರೀಟ್ಮೆಂಟ್ ಕೊಡ್ಬೇಕು ಮೇಡಮ್. ನೀವು ನಿಮ್ಮ ಮಗನ ಮನೇಲಿ ಇಟ್ಕೊಂಡು ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳ್ತಿದ್ದೀರಾ. ಅವಾಗ ಬಂದು ಟ್ರೀಟ್ಮೆಂಟ್ ಕೊಟ್ಟು ಒಂದಷ್ಟು ಮಾತ್ರೆಗಳನ್ನ ಬರೆದು ಕೊಡ್ಬೋದು. ಅದರಿಂದ ನಿಮ್ಮ ಮಗನ ಪ್ರಾಬ್ಲಮ್ ಸರಿ ಹೋಗೋದಿಲ್ಲ. ಅಂದ್ರೆ ಅಥರ್ವಂಗ್ ಏನಾದ್ರೂ ದೊಡ್ಡ ಸಮಸ್ಯೆ ಇದೆಯಾ? ಖಂಡಿತ ಇಲ್ಲಮ್ಮ. ಅಥರ್ವನ ಹಾಸ್ಪಿಟ್ಲಿಗೆ ಸೇರಿಸಿ ಅಂತ ನಾನು ಅವತ್ತು ಹೇಳಿದೆ, ಆದ್ರೆ ನೀವ್ಯಾರು ನನ್ನ ಮಾತು ಕೇಳೋದಕ್ಕೆ ತಯಾರಿಲ್ಲ. ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರೆ ನಾವಲ್ಲಿ ಸರಿಯಾದ ಟ್ರೀಟ್ಮೆಂಟ್ ಕೊಡ್ಬೋದು. ನೀವು ಮನೇಲಿ ಟ್ರೀಟ್ಮೆಂಟ್ ಕೊಡಿ, ಅದಕ್ಕೆಲ್ಲ ಏನ್ ವ್ಯವಸ್ಥೆ ಮಾಡ್ಬೇಕೋ ಎಲ್ಲ ನಾನು ಮಾಡ್ತೀನಿ. ಮೇಡಮ್, ಇಂಥ ಪೇಷಂಟ್ಗಳಿಗೆ ಮನೇಲಿ ಟ್ರೀಟ್ಮೆಂಟ್ ಕೊಡೋದಕ್ಕೂ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಕೊಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಅಥರ್ವ ಶಾಕಿಂದ ಹೊರಗಡೆ ಬರಬೇಕಾದ್ರೆ ಈ 4 ಗೋಡೆಗಳ ಮಧ್ಯೆ ಟ್ರೀಟ್ಮೆಂಟ್ ಕೊಟ್ರೆ ಸಾಕಾಗೋದಿಲ್ಲ. ವಸುಂಧರಾ ಬೇಡ ಅಂತ ಹೇಳ್ತಾ ಇದ್ದಾಳಲ್ಲ. ನಿಮಗೆ ಯಾಕೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋದಕ್ಕೆ ಭಯ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ನಮ್ಮಲ್ಲಿ ಒಳ್ಳೆ ಸ್ಟಾಫ್ ಇದ್ದಾರೆ, ವೆರೈಟೀಸ್ ಆಫ್ ಟ್ರೀಟ್ಮೆಂಟ್ ಇರುತ್ತೆ, ನಾವು ಚೆನ್ನಾಗಿ ನೋಡ್ಕೋತೀವಿ. ಅದ್ರ ಬಗ್ಗೆ ನೀವು ಭಯ ಪಡಬೇಡಿ. ಹಾಗಲ್ಲ ಡಾಕ್ಟರ್, ನನ್ ಮಗಳಿಗೆ ಮಗ ಅಂದ್ರೆ ತುಂಬಾ ಪ್ರೀತಿ. ಅವನ್ ಹೀಗಾಗಿದ್ದಕ್ಕೆ ಅವಳು ತುಂಬಾ ಅಪ್ಸೆಟ್ ಆಗಿದ್ದಾಳೆ. ಮಗ ತನ್ನ ಕಣ್ಮುಂದೆನೇ ಇರ್ಬೇಕು ಅಂತ ಅವಳಿಗೆ ಆಸೆ. ನಾನಿಷ್ಟು ಹೇಳಿದ ಮೇಲೂ ಮನೇಲಿ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳ್ತಾ ಇದ್ದೀರಾ? ಓಕೆ, ನೋ ಅಬ್ಜೆಕ್ಷನ್. ನಾಳೆ ಬರ್ತೀನಿ. ಓಕೆ ಡಾಕ್ಟರ್. ನೋಡ, ನಿನ್ನ ನಿರ್ಧಾರಗಳು ನಿನಗ್ ಸರಿ ಅನ್ಸ್ಬೋದು, ಆದ್ರೆ ಬೇರೆಯವ್ರಿಗೆ ಎಷ್ಟು ತೊಂದರೆ ಆಗುತ್ತೆ ಅಂತ ಗೊತ್ತಾಯ್ತಾ? ಇಲ್ಲ, ನೀವ್ ಯಾರು ಏನ್ ಹೇಳಿದ್ರು ನಾನು ಒಪ್ಪಲ್ಲ. ಅದೇ ನಿಮ್ಗಾದ್ರೂ ಬುದ್ಧಿ ಬೇಡ್ವಾ? ಅವಳಿಗೆ ಅರ್ಥ ಮಾಡಿಸಿ. ಎಲ್ಲದಕ್ಕೂ ಹೂ ಹೂ ಅಂದ್ರೆ ಹೇಗೆ? ವಾಟ್ ಈಸ್ ಯೋರ್ ಪ್ರಾಬ್ಲಮ್? ನಾನು ಅವನನ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡಲ್ಲ. ಬೇಕಾದ್ರೆ ಇಡೀ ಮನೆನ ಹಾಸ್ಪಿಟಲ್ಗೆ ಕನ್ವರ್ಟ್ ಮಾಡ್ತೀನಿ. ನೋ ಮಾಮ್, ಡಾಕ್ಟರ್ ಹೇಳೋದ್ ನೋಡಿದ್ರೆ ನನ್ಗೂ ಅದೇ ಕರೆಕ್ಟ್ ಅನ್ಸುತ್ತೆ. ವಿರಾಟ್, ಈಗಾಗ್ಲೇ ಜನ ತಲೆಗೊಂದೊಂದು ಮಾತಾಡ್ತಿದ್ದಾರೆ. ವಸುಂಧರಾ ಮಗನ್ ಮದ್ವೆ ಮಾಡೋಕ್ ಹೊರಟಿದ್ರಂತೆ, ಹುಡುಗಿ ಮನೆಯವ್ರಿಗೆ ಆಕ್ಸಿಡೆಂಟ್ ಆಗಿ ಸತ್ತೋದ್ರಂತೆ, ಹಾಗೆ ಹೀಗೆ ಅಂತ
ಏನೇನೋ ರೂಮರ್ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಈಗ ನಾವು ಅಥರ್ವನ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರೆ ಇನ್ನೂ ಬೇರೆ ಬೇರೆ ಕಥೆಗಳು ಹುಟ್ಕೊಳ್ಳುತ್ತೆ. ಅಥರ್ವನ್ ಬಗ್ಗೆನೂ ನೆಗೆಟಿವ್ ಆಗಿ ಜನ ಮಾತಾಡೋಕ್ ಶುರು ಮಾಡ್ತಾರೆ. ಅವ್ನ್ ಫ್ಯೂಚರ್ ಏನಾಗ್ಬೇಡ, ಅದಕ್ಕೆ ಅವನ್ನ ನಾನ್ ಮನೇಲಿ ಇಟ್ಕೊಂಡೆ ಸರಿ ಮಾಡ್ತೀನಿ. ಇದಕ್ಕೆ ಯಾರು ಏನು ಪ್ರಶ್ನೆ ಮಾಡಬಾರ್ದು. ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೇಕು ಅಷ್ಟೇ. ಥ್ಯಾಂಕ್ ಯು. ವೆಲ್ಕಮ್ ಸರ್. ಓಂಕಾರ್, ಏನು ಇದು ಸಡನ್ ಆಗಿ ಬಂದ್ಬಿಟ್ಟಿದ್ಯಾ? ಏನ್ ವಿಷಯ? ನಾನೇ ಕರ್ಸಿದ್ದು. ಅಮ್ಮ ನೀನ್ ಕರ್ಸಿದ್ಯಾ? ಹೌದೇ, ನಾನೇ ಕರ್ಸಿದ್ದು. ನನಗೂ ಹೇಳ್ದ ಹಾಗೆ ಯಾಕಮ್ಮ ಕರೆಸ್ದೆ? ಏನ್ ವಿಷಯ? ಎಲ್ಲದಕ್ಕೂ ನೀವೊಬ್ಳೆ ಒದ್ದಾಡೋದನ್ನ ನನ್ ಕೈಯಲ್ಲಿ ನೋಡಕ್ ಆಗ್ಲಿಲ್ಲ ಕಣೆ. ಅದಕ್ಕೆ ನಿನಗ್ ಸಹಾಯ ಆಗ್ಲಿ ಅಂತ ನಾನೇ ಫೋನ್ ಮಾಡಿ ಕರೆಸ್ದೆ. ನಾನೇನ್ ಒದ್ದಾಡ್ತಾ ಇದ್ದೀನಿ, ಅದಕ್ಕೆ ಇವನೇನ್ ಸಹಾಯ ಮಾಡ್ತಾನೆ? ಹೌದು, ಬಾಣ್ಲೀಲ್ ಬಿದ್ದು ಒದ್ದಾಡ್ತಾ ಇದ್ರುನು ನಿನ್ ಸ್ವಾಭಿಮಾನ ಮಾತ್ರ ಬಿಡಲ್ಲ. ಹೌದಕ್ಕ, ಅಂತದ್ ಏನಾಯ್ತೀಗ? ಏನು ಆಗಿಲ್ಲ ಕಣೋ. ಅಮ್ಮ, ಏನಮ್ಮ ಇದೆಲ್ಲ? ಮತ್ತಿನ್ನೇನೆ, ರಕ್ತ ಸಂಬಂಧ ಅಂತ ಯಾಕಿರೋದ್ ಹೇಳು? ಇಂಥ ಸಮಯದಲ್ಲಿ ಸಹಾಯ ಆಗ್ಲಿ ಅಂತಾನೆ. ನಿನ್ ದೊಡ್ಡ ಮಗ ಆ ಹುಡುಗಿ ವಿಷಯದಲ್ಲಿ ಹುಚ್ಚಿನ ತರ ಆಡ್ತಾ ಇದ್ದಾನೆ. ನಿನ್ ಚಿಕ್ಕ ಮಗ ಸಾವಿನ ರಹಸ್ಯ ತಿಳ್ಕೋಬೇಕು ಅಂತ ಅದ್ರ ಹಿಂದೆ ಓಡ್ತಾ ಇದ್ದಾನೆ. ಇದೆಲ್ಲದ್ರ ಮಧ್ಯ ನೀನ್ ಒಂಟಿ ಆಗ್ಬಿಟ್ಯಲ್ಲೇ. ಅದಕ್ಕೆ ನಿನ್ ಬಿಸ್ನೆಸ್, ವಿರಾಟ್ ಬಿಸ್ನೆಸ್ನ ಯಾರು ನೋಡ್ಕೋತಾ ಇದ್ದಾರೆ? ಯಾರು ನೋಡ್ಕೋತಾ ಇಲ್ಲ. ಇಂಥ ಸಮಯದಲ್ಲಿ ನಿನ್ ಜೊತೆ ಯಾರಾದ್ರೂ ಇದ್ರೆ ಒಳ್ಳೇದು ಅಂತ ಅನ್ನಿಸ್ತು. ಅದಕ್ಕೆ ಇವನ್ನ ಕರೆಸ್ದೆ. ಅಮ್ಮ, ಎಲ್ಲದಕ್ಕೂ ಮೂಲ ಕಾರಣ ಆ ಆಕ್ಸಿಡೆಂಟ್ ಅಲ್ವಾ? ಹೌದು ಕಣೋ. ಎಲ್ಲಾ ಸಮಸ್ಯೆಗಳು ಆಕ್ಸಿಡೆಂಟ್ ಆದ್ಮೇಲೆ ಶುರುವಾಗಿದೆ. ಇದೆಲ್ಲ ಬೆಳವಣಿಗೆಗೂ ಕಾರಣ ಆಕ್ಸಿಡೆಂಟು, ಮದ್ವೆ, ಇದೆರಡೇ. ಹೌದು, ಆಕ್ಸಿಡೆಂಟ್ ಹೇಗಾಯ್ತು? ಮದ್ವೆ ದಿವ್ಸ ನಾವು ಮೊದ್ಲು ದೇವಸ್ಥಾನಕ್ಕೆ ಹೋದ್ವಿ. ಹುಡ್ಗಿ ಮನೆಯವ್ರಿಗೆ ಕಾರ್ ಕಳಿಸಿದ್ವಿ. ಅವು ಬರ್ತಿರೋ ಕಾರ್ಗೆ ದಾರಿನಲ್ಲಿ ಲಾರಿ ಗುದ್ಬಿಡ್ತು. ಕಾರ್ ಪ್ರಪಾತಕ್ಕೆ ಬಿದ್ದು ಅದ್ರಲ್ಲಿ ಇದ್ದೋರ್ ಯಾರ್ ಸುಳುವು ಇಲ್ದೇ ಇರೋ ಹಂಗಾಗೋಯ್ತು. ಯಾರು ಬದುಕಿಲ್ವಾ? ಕಾರಲ್ಲಿದ್ದವ್ರು ಎಲ್ಲ ಸತ್ತು ಹೋದ್ರ? ಹೌದು, ಎಲ್ರೂ ಸತ್ ಹೋದ್ರು. ಆ ಶಾಕಿಂದಾನೇ ನಮ್ಮ ಅಥರ್ವ ಹೀಗೆಲ್ಲ ಆಡ್ತಾ ಇರೋದು. ಇಷ್ಟೆಲ್ಲ ಆಗೋಗಿದ್ಯಾ? ಕಂಪ್ಲೇಂಟ್ ಆಗ್ಲಿಲ್ವಾ? ಲಾರಿ ಡ್ರೈವರ್ ಸಿಗ್ಲಿಲ್ವಾ? ಹಾ, ಸಿಕ್ಕಿದಾನೆ. ಅವನ್ ಗಾಡಿಗೆ ಬ್ರೇಕ್ ಫೇಲ್ಯೂರ್ ಆಗಿದ್ರಿಂದ ಹೀಗಾಯ್ತು ಅಂತ ಹೇಳಿದಾನೆ. ಅಕ್ಕ, ಅಥರ್ವ ಇಲ್ಲಿ ಒಂದ್ಸಲ ನೋಡೋಣ ಅವನ್ನ. ಹಾ, ಅವನ್ ರೂಮಲ್ಲಿದ್ದಾನೆ. ಮಾದೇವಿ, ಈ ಸೂಟ್ಕೇಸ್ ತಗೊಂಡೋಗಿ ಗೆಸ್ಟ್ ರೂಮಲ್ಲಿ ಇಡಮ್ಮ. ಬನ್ನಿ, ಬಾಮ್ಮ. ನೋಡು, ಈಗ ತಾನೇ ಡಾಕ್ಟರ್ ಬಂದು ಸೆಡೇಟಿವ್ ಕೊಟ್ಟು ಹೋಗಿದ್ದಾರೆ. ಒಳ್ಳೆ ನಿದ್ದೆ ಮಾಡ್ತಾ ಇದ್ದಾನೆ. ಇಲ್ಲ ಅಂದ್ರೆ ಭವಾನಿ ಅಂತ ಕನ್ವರ್ಸ್ತಾ ಮನೆಯೆಲ್ಲ ಓಡಾಡ್ತಿರ್ತಾನೆ. ನಮ್ಮ ಅಥರ್ವನ ಇಂಥ ಪರಿಸ್ಥಿತಿಲಿ ನೋಡೋದಕ್ಕೆ ತುಂಬಾ ಬೇಜಾರಾಗತ್ತೆ.